ಪ್ರಾಥಮಿಕ ಶಾಲಾ ಬಾಲಕಿಯರ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ದಕ್ಷಿಣ ಕನ್ನಡ ಜಿಲ್ಲೆಯ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಂದಾರು ಇಲ್ಲಿಯ ಕ್ರೀಡಾಪಟುಗಳಿಗೆ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಸಂಚಾಲಕರಾದ ಶ್ರೀ ಮೋಹನ್ ಕುಮಾರ್ ಅವರು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಒರಿಸ್ಸಾದಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಪಂದ್ಯಾಟದಲ್ಲಿ ಒಳ್ಳೆಯ ಪ್ರದರ್ಶನ ನೀಡಿ ಶಾಲೆಯ ಹಾಗೂ ಜಿಲ್ಲೆಯ ಹೆಸರನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಎಂದು ಕ್ರೀಡಾಪಟುಗಳಿಗೆ ಸಂದೇಶ ನೀಡಿದರು. ಶಾಲೆಯ ಮುಖ್ಯೋಪಾಧ್ಯಾಯರು, ದೈಹಿಕ ಶಿಕ್ಷಕರು, ಶಾಲಾ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಂಜೆ ನೀವು ನಿಮ್ಮ ಜರ್ನಿಯನ್ನು ಪ್ರಾರಂಭ ಮಾಡಿ 21 ನಂತರ ಅಲ್ಲ 21 ನಂತರ ಅಲ್ಲಿ ನಿಮ್ಮ ಏನು ಆಟ ಪ್ರಾರಂಭ ಆಗ್ತದೆ. ಇಲ್ಲಿಂದ ಹೊರಟ ನಂತರ ನೀವು ಮುಖ್ಯವಾಗಿ ಆಟದ ಬಗ್ಗೆ ಒಂದಷ್ಟು ಗಮನ ಆದರೆ ನಿಮ್ಮ ಮತ್ತೆ ಆರೋಗ್ಯ ಅಂದರೆ ಈಗಂದರೆ ಬಸ್ಸಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋದ ನಂತರ ಟ್ರೈನಲ್ಲಿ ಇರ್ಬೋದು, ಅಲ್ಲಿ ಯಾವ ಫುಡ್ ತಗೊಳ್ಳುವಾಗ ನಮಗೆ ಯಾವುದು ಫುಡ್ಡು ಬೇಕಾಗ್ತದೆ ನೋಡಿ ಆ ಫುಡ್ಡನ್ನು ತಗೊಳ್ಬೇಕಾಗ್ತದೆ. ಯಾಕಂದರೆ ನಮಗೆ ಹೆಲ್ತಿಗೆ ಏನೋ ತೊಂದರೆ ಆಗಬಾರ್ದು. ಯಾಕಂದರೆ ಮತ್ತೆ ಅಲ್ಲಿ ಹೋಗಿ ಆಟ ಕಡೆಗೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಯಾವುದು ಫುಡ್ ಬೇಕು ಆ ಫುಡ್ಡನ್ನು ಮಾತ್ರ ತಗೊಂಡು ಆ ಫುಡ್ಡಿನ ಬಗ್ಗೆ ಗಮನ ಕೊಡಬೇಕು. ಮತ್ತು ಅಲ್ಲಿ ಮುಟ್ಟಿದ ನಂತರ ಮತ್ತೆ ಅಲ್ಲಿ ಫ್ರೆಶ್ ಆಗಿ ಮತ್ತೆ ಆಟದ ಬಗ್ಗೆ, ಯಾಕಂದರೆ ನಾವೊಂದು ಇಷ್ಟು ನಿರೀಕ್ಷೆ ಇಟ್ಟು ನಿಮ್ಮನ್ನು ಇಲ್ಲಿಂದ ಕಳಿಸ್ತಾ ಇದ್ದೇವೆ, ನೀವು ಅದೇ ನಿರೀಕ್ಷೆಯಲ್ಲಿ ಆಟ ಆಡಬೇಕಾಗ್ತದೆ. ಯಾಕಂದರೆ ಎದುರಿನವ ಎಷ್ಟು ಬಲಶಾಲಿ ಇರ್ಬೋದು, ಅವನು ಎಷ್ಟೇ ಆಟ ಆಡಿರ್ಬೋದು, ಆದರೆ ನಾವು ಆಟ ಆಡ್ಲಿಕ್ಕೆ ನಿಂತಾಗ ನಮ್ಮ ಪ್ರಯತ್ನ ಏನು ಅಂತ ಮಾತ್ರ ನಾವು ನೋಡ್ಬೇಕಾಗ್ತದೆ. ಯಾಕಂದರೆ ಎದುರಿನವನ್ನ ನಾವು ಗಮನಿಸಬಾರ್ದು. ಯಾಕಂದರೆ ನಾವು ಗಮನಿಸಬೇಕಾದ್ದು ನಮ್ಮ ಸಾಮರ್ಥ್ಯ ಏನುಂಟು ಅದು ಪ್ರದರ್ಶನ ಆಗಬೇಕು. ಖಂಡಿತವಾಗಿ ನಿಮ್ಮಲ್ಲಿ ಸಾಮರ್ಥ್ಯ ಉಂಟು, ಆದ ಕಾರಣ ನಾವು ಎದುರಿನವಿಂದ ಈಗ ನಾವು ಗಿಡ್ಡ ಇದೆ, ನಮ್ಮಿಂದ ಹೈಟ್ ಇದ್ದಾನೆ, ನಮ್ಮಿಂದ ದಪ್ಪ ಇದ್ದಾರೆ ಅಂತ ನೋಡಿ ಅವರನ್ನು ನೋಡ್ಲಿಕ್ಕಿಲ್ಲ. ನಾವು ನಮ್ಮ ಆಟವನ್ನು ಮಾತ್ರ, ನಮ್ಮಲ್ಲಿ ಏನು ಪ್ರದರ್ಶನ ಕೊಡ್ಲಿಕ್ಕೆ ಸಾಧ್ಯ ಉಂಟು ಆ ಪ್ರದರ್ಶನವನ್ನು ನಾವು ಮಾಡಬೇಕಾಗ್ತದೆ. ಎದುರವನ್ನು ಗಮನಿಸಲಿಕ್ಕಿಲ್ಲ, ಬರೀ ಆಟವನ್ನು ಮಾತ್ರ ನಾವು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದರೆ ಖಂಡಿತವಾಗಿ ನೀವು ಗೆಲುವನ್ನು ಮಾಡ್ತೀರಿ ಅಂತ ನನ್ನೊಂದು ಭರವಸೆ ಉಂಟು. ಹಾಗೆ ಆ ಭರವಸೆಯನ್ನು ನಿಮ್ಮ ಮೇಲೆ ಇಟ್ಟಿದ್ದೇನೆ. ನೀವು ಖಂಡಿತವಾಗಿ ನಾನು ಏನು ಭರವಸೆ ಇಟ್ಟಿದ್ದೇನೆ ಅದನ್ನು ನೀವು ರೀಚ್ ಮಾಡಬೇಕು ಅಂತ ನಿಮ್ಮಲ್ಲೆಲ್ಲ ನಾನು ಕೇಳುದು. ಹಾಗೆ ಒಳ್ಳೆಯ ರೀತಿಯಲ್ಲಿ ಹೋಗಿ ಬನ್ನಿ. ನಿಮಗೆ ನಿಮ್ಮ ಏನು ಇವತ್ತಿಂದ ಹೊರಡ್ತೀರಿ ನಿಮ್ಮ ಜರ್ನಿ ಉಂಟು, ಜರ್ನಿ ಹೋಗಿ ಬರಲಿಕ್ಕೆ ದೇವರು ನಿಮ್ಮ ಒಟ್ಟಿಗೆ ಇರ್ತಾನೆ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಆರೋಗ್ಯವನ್ನು ಏನು ತೊಂದರೆ ಆಗದ ರೀತಿಯಲ್ಲಿ ನೀವು ಹೋಗಿ ಬರಬೇಕು ಅಂತ ನಾನು ನಂಬಿದ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇವತ್ತಿನ ಬೀಳ್ಕೊಡುಗೆ ಸಮಾರಂಭ ನಮಗೆ ತುಂಬ ಖುಷಿ ಆಯಿತು. ಮೋಹನ್ ಸರ್ ಇಲ್ಲಿಗೆ ಆಗಮಿಸಿ ನಮಗೆ ಬೇಕಾಗುವ ಬಗ್ಗೆ ಒಂದು ಕೆಲವು ಮಾತುಗಳನ್ನು ಹೇಳಿ ನಮಗೆ ಹಣ್ಣುಗಳು, ಕೆಲವು ದುಡ್ಡು, ಹೂಗಳನ್ನು ಕೊಟ್ಟು ಸ್ವಾಗತಿಸಿದ ನೋಡಿ ನಮಗೆಲ್ಲ ತುಂಬ ಖುಷಿ ಆಯಿತು. ಸರ್ ಬಂದದಕ್ಕೆ ನಮಗೆಲ್ಲ ತುಂಬ ಖುಷಿ ಆಯಿತು. ಅವರು ನಮಗೆ ಮ್ಯಾಚಿನ ಬಗ್ಗೆ ಒಂದೆರಡು ಮಾತು ಹೇಳಿದರು, ಅದನ್ನು ನಾವು ಸಾಧಿಸಿ ತೋರಿಸ್ತೀವಿ ಅಂತ ನಾನು ಭರವಸೆ ಕೊಡ್ತೀನಿ. ನಮ್ಮ ಪ್ರಯತ್ನವನ್ನು ನಾವು ಮಾಡಿ ತೋರಿಸ್ತೀವಿ ಸರ್. ನಾವು ನಿಮ್ಮ ಕೈ ನಾವೆಲ್ಲ ಅದೃಷ್ಟವಂತರು ಅಂತ ನಾವು ಹೇಳ್ಬೋದು. ಸಾಮಾನ್ಯವಾಗಿ ನಾನು ಆಲ್ರೆಡಿ ನಮಗೆ 8-9ನೇ ಬಾರಿಗೆ ನಾವು ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸ್ತಾ ಇರುವಂತಹ ಒಂದು ಸಂದರ್ಭ. ನಮಗೆ ಈ ವರ್ಷದ ತರದ ಒಂದು ಅದ್ದೂರಿಯಾದಂತಹ ಬೀಳ್ಕೊಡುಗೆ ಸಮಾರಂಭ ನಾನು ಬಂದಂತ 9 ವರ್ಷಗಳಲ್ಲಿ ನಾವು ಕಾಣಲಿಲ್ಲ. ಇದಕ್ಕೆ ಕಾರಣ ಏನು ಅನ್ನೋದು ನಮ್ಗೆಲ್ರಿಗೂ ಗೊತ್ತುಂಟು. ಏನ್ ಕಾರಣ ಅನ್ನೋದಾದ್ರೆ ನಮ್ಮ ಮೋಹನ್ ಸರ್ ಸಾಮಾನ್ಯವಾಗಿ ಬದುಕು ಕಟ್ಟೋಣ ಬನ್ನಿ ಅನ್ನುವಂತಹ ಸಂಸ್ಥೆಯನ್ನು ಪ್ರಾರಂಭಿಸಿ ಇಡೀ ಜನಮಾನ ಸಾಗರದಲ್ಲಿ ತನ್ನನ್ನು ಗುರುತಿಸಿಕೊಂಡಂತಹ ಒಬ್ಬ ಮೇರು ವ್ಯಕ್ತಿ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರು ಬಂದು ನಮ್ಮ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವಂತಹ ರೀತಿ ನಿಜಕ್ಕೂ ಅದ್ಭುತವಾದಂಥದ್ದು. ಈಗ ಅವರು ಆಗಾಗ್ಲೇ ಮಾತು ಹೇಳಿದ್ರು, ಮಕ್ಕಳೇ ನೀವು ಅತ್ಯಂತ ಜಾಗರೂಕತೆಯಿಂದ ಹೋಗಿ ಬನ್ನಿ. ನಿರೀಕ್ಷೆ ಇದೆ ಮಕ್ಕಳೇ. ನಾನು ಈಗಾಗಲೇ ಕಳೆದ ಸೋಮವಾರದಿಂದ 1 ವಾರಗಳಷ್ಟು ಕಾಲ ನಾವು ತರಬೇತಿಯಲ್ಲಿ ಪಾಲ್ಗೊಂಡು ಇವತ್ತು ಸಾಯಂಕಾಲ ನಾವೇನು ಇಲ್ಲಿಂದ ನಮ್ಮ ಕ್ರೀಡಾ ಕ್ಷೇತ್ರಕ್ಕೆ ನಾವೇನು ತೆರಳಿಕ್ಕಿದ್ದೇವ, ಅದಕ್ಕೆ ನಾನು ಮೋಹನ್ ಸರ್ ಅವರ ಜೊತೆಗೆ ನಾನು ಮೊನ್ನೆ ಭೇಟಿ ಮಾಡಿದ್ದೆ. ಅವರು ಈಗಾಗಲೇ ನಮ್ಮ ಶಾಲೆಗೆ ಇದು ಸತತ 3-4ನೇ ಬಾರಿ ಭೇಟಿ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲಾ ಮನೆಗೂ ಭೇಟಿ ಮಾಡಿ ಆ ಮನೆಯವರ ಪರಿಸ್ಥಿತಿಯನ್ನು ಗಮನಿಸಿಕೊಂಡು ಅವರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ನಮಗೆ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಕ್ರೀಡೆಗೆ ಇಷ್ಟು ಸಪೋರ್ಟ್ ಮಾಡುವಂತಹ ಒಬ್ಬ ವ್ಯಕ್ತಿ ಇದ್ದಾರೆ ಅಂತಂದ್ರೆ ಅದು ನಮ್ಮ ಮೋಹನ್ ಸರ್ ಅಂತ ನಾನು ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ನಾವು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅವರು ಆ ನಿರೀಕ್ಷೆಯನ್ನು ಸಾಧಿಸಿ ತೋರಿಸಬೇಕಾಗುತ್ತೆ. ಅತ್ಯುತ್ತಮವಾದಂತಹ ಸಾಧನೆಯನ್ನು ತೋರಿಸುವುದರ ಮೂಲಕವಾಗಿ
ಪುಟಾಣಿ ಮಕ್ಕಳು ರಾಜ್ಯ ಗೆದ್ರು ದೇಶ ಗೆದ್ರು ಅನ್ನುವಂತ ಒಂದು ಮಾಹಿತಿ ಬರಬೇಕು. ಮೋಹನನ್ನ ಯಾವುದು ಬಯಸುವುದಿಲ್ಲ. ಅವ್ರಿಗೆ ಏನಪ್ಪಾ ಅಂತಂದ್ರೆ ನಿಮ್ಮ ಒಳ್ಳೆ ಪರ್ಫಾರ್ಮೆನ್ಸ್, ನಿಮ್ಮ ಒಂದು ಸಾಧನೆಯನ್ನು ಅವ್ರು ಬಯಸುವರು. ನಿಮ್ಮ ಕ್ರೀಡಾ ಜೀವನ ಮುಂದುವರಿಬೇಕನ್ನುವಂತ ಉದ್ದೇಶದಿಂದ ಅವರು ಇವತ್ತಿನ ಅತ್ಯಂತ ತುರ್ತು ಕೆಲಸ ಕಾರ್ಯಗಳನ್ನು ಬಿಟ್ಟುಕೊಂಡು ನಮ್ಮ ಜೊತೆಗೆ ಇಲ್ಲಿ ಬಂದು ಸೇರ್ಕೊಂಡು ನಿಮಗೆ ವಿಶೇಷವಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಿಕೊಟ್ಟಿದ್ದಾರೆ. ಸರ್, ನಾವು ನಿಜವಾಗ್ಲೂ ಒಂದು ವಿಷಯದಲ್ಲಿ ಅದೃಷ್ಟಶಾಲಿಗಳು. ಈ ಸಂದರ್ಭದಲ್ಲಿ ನಿಮಗೆ ನಮ್ಮಿಂದ ಏನು ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಯಾಕಂದ್ರೆ ನಮ್ಗೆ ತುಂಬಾ ಕೊರಗಿದೆ. ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ನಾವು ಕೂಡ ಏನಾದ್ರೂ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಬೇಕಾಗಿತ್ತು. ಇವತ್ತಿನ ಒತ್ತಡದಿಂದಾಗಿ ನಮ್ಗೆ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ನಾನು ಮೊದಲನೇದಾಗಿ ಕ್ಷಮಾಪಣೆಯನ್ನು ಕೇಳ್ಕೊಂಡು ನೀವಿಷ್ಟು ದೂರ ಏನು ಬಂದು ನಮ್ಮನ್ನು ಅರಸಿ ಈ ಕ್ಷೇತ್ರದಿಂದ ನೀವು ಬಿಟ್ಕೊಳ್ಳಿಕ್ಕೆ ನೀವು ನಮಗೆ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಖಂಡಿತವಾಗಿ ನಾವು ಹೆಚ್ಚಿನ ಪ್ರಯತ್ನವನ್ನು ಮಾಡಿಕೊಂಡು ವಿಜಯಶಾಲಿ ಆಗುವ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಕೊಂಡು ಏನು U+ ಚಾನೆಲ್ನವರು ನಮ್ಮ ಜೊತೆಗೆ ಬಂದಿದ್ದಾರೆ, ನಿಮಗೂ ಕೂಡ ನಾನು ಎಲ್ಲರ ಪರವಾಗಿ ಅನಂತಾನಂತ ಧನ್ಯವಾದವನ್ನು ಸಮರ್ಪಿಸಿಕೊಂಡು ಮೋಹನ್ ಸರ್ ಅವರಿಗೆ ಮತ್ತೊಮ್ಮೆ ನಾನು ಸೇರಿರುವಂತ ಎಲ್ಲ ಕ್ರೀಡಾಪಟುಗಳ ಪರವಾಗಿ, ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು SDMC ಅವರು ಇರ್ಬೋದು, ನಮ್ಮ ಶಾಲಾ ಅಧ್ಯಾಪಕರು ಇರ್ಬೋದು, ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ನಿಮ್ಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅನಂತಾನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಸರ್. ನಿಮ್ಮ ಸೇವೆ ನಮ್ಮ ಜೊತೆಗೆ ಸದಾ ಇರಬೇಕು ಅನ್ನುವಂತ ಆಶಾಭಾವನೆ ನಮ್ಮದಾಗಿರ್ತದೆ. ಇವತ್ತು ನಾನು ನಿಮ್ಮನ್ನು ಪ್ರೋಗ್ರಾಮ್ ಅಲ್ಲಿ ನಿಲ್ಲಿಸಬೇಕು ಅಂತ ಒಂದು ಯೋಚನೆ ಮಾಡಿದ್ದೆ. ನೀವು ಹೇಳಿದ್ರಿ ನಮ್ಗೆ ಇವತ್ತು ಸೋಮವಾರ ಬಿಸಿ ಶೆಡ್ಯೂಲ್ಡ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ ಅಂತ. ಒಂದು ವೇಳೆ ನೀವು ಆ ಕಾರ್ಯಕ್ರಮದಲ್ಲಿ ನಿಲ್ಲುವುದಾಗಿದ್ರೆ ಇನ್ನೂ ನಮ್ಗೆ ಸಂತೋಷ ಆಗ್ತಿತ್ತು. ಸ್ವಲ್ಪ ನೂರಾರು ಪೇರೆಂಟ್ಸ್ ಗಳು ಬರ್ತಾರೆ. ಇವಾಗ ಏನಾದ್ರೂ ಸಮಯ ಅವಕಾಶ ಮಾಡ್ಕೊಂಡು ನಿಲ್ಲುವುದಾದ್ರೆ ಇನ್ನೂ ಸಂತೋಷ ಸರ್. ಸಾಧ್ಯ ಇದೆಯಾ? ಹೌದು, ಯಾಕಂದ್ರೆ ಒತ್ತಡದಲ್ಲಿ ಕೆಲಸದ ನಿಮಿತ್ತ ಅವರು ನಿಲ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಎಲ್ಲರ ಪರವಾಗಿ ನಾನು ಸರ್ ನಿಮ್ಗೆ ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ.